ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೊಂದು ಕೋರ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವುದಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಹೇಳಿ ಕರೀತಾರೆ. ಅದು ಮೈಸೂರಲ್ಲಿದೆ. ಆ ಕೋರ್ಸ್ ಬಗ್ಗೆ ನಿಮಗೆ ಈಗ ಮಾಹಿತಿ ಕೊಡ್ತಾ ಇದ್ದೀನಿ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಇದು ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್. ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ, ಮೈಸೂರಲ್ಲಿ ಒಂದೇ ಕಡೆ ಇರೋದು. ಜೊತೆಗೆ ಇದು ಏಷ್ಯಾದಲ್ಲೂ ಇದೊಂದೇ ಇರೋದು. ನಮ್ಮ ಏಷ್ಯಾ ಏನಿದೆ, ಈ ಏಷ್ಯಾ ಪೂರ್ತಿ ಸ್ಪೀಚ್ ಅಂಡ್ ಹಿಯರಿಂಗ್ ಪ್ರೋಗ್ರಾಮ್ ನಡೀತಾರ ಅಂತ ಒಂದು ಕಾಲೇಜ್ ಯಾವುದು ಅಂದ್ರೆ ಅದು ಮೈಸೂರಲ್ಲಿರೋದು. ಇದು 1966 1966ನೇ ಇಸ್ವಿನಲ್ಲಿ ಸ್ಟಾರ್ಟ್ ಆಗಿದ್ದು. ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ ನಡೀತಾರ ಅಂತ ಒಂದು ಕಾಲೇಜು, ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜ್ ಇದು. ಒಟ್ಟು 32 ಎಕರೆ ಇದೆ. ಮೈಸೂರು ಸಿಟಿ ಒಳಗಡೆ ಬರ್ತದೆ, ಮಾನಸ ಗಂಗೋತ್ರಿ ಪಕ್ಕ. ಇದೊಂದು ಏಷ್ಯಾ ಸಬ್ ಕಾಂಟಿನೆಂಟ್ ಅಲ್ಲಿ ಇದೊಂದೇ ಕಡೆ ಇರೋದು. ಇಟ್ ಈಸ್ ಎ ಯೂನಿಕ್ ಇನ್ಸ್ಟಿಟ್ಯೂಟ್ ಇನ್ ದ ಏಷ್ಯಾ ಸಬ್ ಕಾಂಟಿನೆಂಟ್ ಅಂತಾನು ಕರೀತಾರೆ. ಅಟ್ರಾಕ್ಟ್ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಅಂಡ್ ಅಬ್ರಾಡ್. ಇಲ್ಲಿ ಇಂಡಿಯಾದಲ್ಲಿರೋ ಯಾರೇ ವಿದ್ಯಾರ್ಥಿಗಳು ಈ ಕೋರ್ಸಿಗೆ ಸೇರ್ಬೇಕು ಅಂದ್ರೆ ಮೈಸೂರಲ್ಲಿ ಒಂದೇ ಕಾಲೇಜ್ ಇರೋದು, ಅಲ್ಲಿಗೆ ಬರಬೇಕು. ಏಷ್ಯಾ ಸಬ್ ಕಾಂಟಿನೆಂಟ್ ಅಲ್ಲಿ ಇದೊಂದೇ ಕಡೆ ಇರೋದು. ಬೇರೆ ದೇಶದವರು ಸಹ ಈ ಕಾಲೇಜಲ್ಲಿ ಓದ್ಲಿಕ್ಕೆ ಬರ್ತಾರೆ. ತುಂಬಾ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ನಾವು ಕರಿತೀವಿ. 1966ನೇ ಇಸ್ವಿನಲ್ಲಿ ಸ್ಟಾರ್ಟ್ ಆದಂತದ್ದು. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ನಡೀತಾ ಇರುವಂತ ಒಂದು ಕಾಲೇಜು, ಜೊತೆಗೆ ಒಂದು ಕೋರ್ಸ್ ಇದು. ಇದರಲ್ಲಿ 3 ತರ ಕೋರ್ಸ್ ಬರುತ್ತೆ. ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಡಿಗ್ರಿ ಕೋರ್ಸ್ ಬರುತ್ತೆ. ಆ ಡಿಪ್ಲೊಮಾ ಕೋರ್ಸ್ ಅಲ್ಲಿ 3 ತರ ಇದೆ. ಡಿಪ್ಲೊಮಾ ಇನ್ ಹಿಯರಿಂಗ್ ಏಡ್ ಅಂಡ್ ಏರ್ ಮೌಲ್ಡ್ ಟೆಕ್ನಾಲಜಿ ಅಂತೇಳಿ, ಡಿಪ್ಲೊಮಾ ಇನ್ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲ್ ಎಜುಕೇಶನ್ ಅಂತೇಳಿ, ಡಿಪ್ಲೊಮಾ ಇನ್ ಹಿಯರಿಂಗ್ ಲ್ಯಾಂಗ್ವೇಜ್ ಅಂಡ್ ಸ್ಪೀಚ್ ಥ್ರೂ ವಿಡಿಯೋ ಕಾನ್ಫರೆನ್ಸ್ ಮೋಡ್ ಅಂತೇಳಿ ಈ ಡಿಪ್ಲೊಮಾ ಕೋರ್ಸ್ ಮಾಡಿದ್ದಾರೆ. ಅದರಲ್ಲಿ 3 ತರ ಇದೆ. ಅದೇ ರೀತಿ ಡಿಗ್ರಿಗೆ ಬಂದಾಗ ಬ್ಯಾಚುಲರ್ ಆಫ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಕರೀತಾರೆ, ಬ್ಯಾಚುಲರ್ ಆಫ್ ಆಡಿಯಾಲಜಿ ಅಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಇನ್ನೊಂದು ಬಂದು ಬ್ಯಾಚುಲರ್ ಆಫ್ ಎಜುಕೇಶನ್ ಸ್ಪೆಷಲ್ ಎಜುಕೇಶನ್ ಅಂತೇಳಿ ಕರೀತಾರೆ. ಡಿಗ್ರಿನಲ್ಲಿ 2 ಕೋರ್ಸ್ ಇದೆ, ಡಿಪ್ಲೊಮಾದಲ್ಲಿ 3 ಕೋರ್ಸ್ ಇದೆ. ಅದೇ ರೀತಿ ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅನ್ನೋರು ಮಾಡಬಹುದು. ಅದರಲ್ಲೂ ಒಂದು 3 ಕೋರ್ಸಸ್ ಇದೆ. MSc ಸ್ಪೀಚ್ ಲ್ಯಾಂಗ್ವೇಜ್ ಪಥಾಲಜಿ ಅಂತೇಳಿ, MSc ಆಡಿಯಾಲಜಿ, MEd ಹಿಯರಿಂಗ್ ಅಂಡ್ ಇಂಪ್ರೂವ್ಮೆಂಟ್ ಅಂತೇಳಿ ಮಾಸ್ಟರ್ ಡಿಗ್ರಿ ಕೋರ್ಸಸ್ 3 ಇದಾವೆ. ಈಗ ಮೊದಲನೇ ಕೋರ್ಸಿಗೆ ಬರೋಣ. ಡಿಪ್ಲೊಮಾ ಇನ್ ಹಿಯರಿಂಗ್ ಅಂಡ್ ಏರ್ ಮೌಲ್ಡ್ ಟೆಕ್ನಾಲಜಿ ಅಂತೇಳಿ ಇದು 1 ವರ್ಷದ ಕೋರ್ಸ್, ಡಿಪ್ಲೊಮಾ ಕೋರ್ಸ್. ಒಟ್ಟು ಸೀಟು 30 ಇರ್ತವೆ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟ್ರೈನ್ ಎ ಕ್ಲಾಸ್ ಪರ್ಸನ್ಸ್ ಟು ಇಕ್ವಿಪ್ them with a skill and care maintenance and repair hearing aids and ಅಂದ್ರೆ ಇದರಲ್ಲಿ ಇದಕ್ಕೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ ನ ರೆಡಿ ಮಾಡೋದಿರ್ಬೋದು, ಅದನ್ನ ಯಾವ ತರ ಬಳಸೋದಿರ್ಬೋದು, ಅದು ಯಾವ ರೀತಿ ಕೇರ್ ಮಾಡೋದು, ಮತ್ತೆ ಅದನ್ನ ಏನಾದ್ರು ಕೆಟ್ಟೋದ್ರಲ್ಲಿ ರಿಪೇರಿ ಮಾಡೋದು ಯಾವ ರೀತಿ, ಈ ಸ್ಪೀಚ್ ಅಂಡ್ ಹಿಯರಿಂಗ್ ಬರೋ ಇನ್ಸ್ಟ್ರೂಮೆಂಟ್ಸ್ ಗಳ ಬಗ್ಗೆ ಇಲ್ಲಿ ಈ ಡಿಪ್ಲೊಮಾದಲ್ಲಿ ಕೋಚಿಂಗ್ ಕೊಡ್ತಾ ಹೋಗ್ತಾರೆ. ಇವರು ಎಂಪ್ಲಾಯ್ಮೆಂಟ್ ಅಂತ ಏನಾರ ಜಾಬ್ ಪ್ಲೇಸ್ಮೆಂಟ್ ಅಂತ ಹೋದ್ರೆ ಓನ್ ಆಗು ಮಾಡಬಹುದು. ಡಿಪ್ಲೊಮಾ ಇನ್ ಕ್ವಾಲಿಫೈಡ್ ಆಸ್ ಎ ಹಿಯರಿಂಗ್ ಏಡ್ ಅಂತ ಹೇಳಿ ತಗೊಳ್ತಾರೆ. ಆಮೇಲೆ ಫ್ಯಾಕ್ಟರೀಸ್ ಗಳಲ್ಲೂ ತಗೊಂತಾರೆ. ಅಂದ್ರೆ ಈ ಇನ್ಸ್ಟ್ರೂಮೆಂಟ್ಸ್ ನ ರೆಡಿ ಮಾಡ್ತಾರಲ್ಲ, ಆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬಹುದು. ಇಲ್ಲಿ ಓದ್ಬೇಕಾದ್ರೆ 1 ವರ್ಷದ ಕೋರ್ಸ್ ಇದು. ಇಲ್ಲಿ ಎವರಿ ಮಂತ್ 250 ರೂಪೀಸ್ ಸ್ಟೈಫೆಂಡ್ ಕೊಡ್ತಾರೆ. 10 ಮಂತ್ಸ್ ಕೊಡ್ತಾರೆ, ಲಾಸ್ಟ್ 2 ಮಂತ್ಸ್ ಕೊಡೋದಿಲ್ಲ. 10 ಮಂತ್ಸ್ 250 ರೂಪೀಸ್ ಸ್ಟೈಫೆಂಡ್ ಕೊಡ್ತಾರೆ. ಒಟ್ಟು 30 ಸೀಟ್ಸ್ ಇರುತ್ತೆ ಆಲ್ ಓವರ್ ಇಂಡಿಯಾ, ಜೊತೆಗೆ ಏಷ್ಯಾ ಸಬ್ ಕಾಂಟಿನೆಂಟ್ ಎಲ್ಲಾರ್ಗೂ ಸೇರಿ 30 ಸೀಟ್ ಇರುತ್ತೆ. ಆಲ್ ಓವರ್ ಇಂಡಿಯಾದವರು ಸಹ ಬರೀಬೇಕು ಅಂದ್ರೆ ಮೈಸೂರಿಗೆ ಬಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಡಿಪ್ಲೊಮಾ ಕೋರ್ಸ್ ಇದೆ, ಡಿಪ್ಲೊಮಾ ಇನ್ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲ್ ಎಜುಕೇಶನ್ ಅಂತೇಳಿ. ಇದು ಅಷ್ಟೇ 1 ಇಯರ್ ಕೋರ್ಸ್, 30 ಸೀಟ್ಸ್ ಇರುತ್ತೆ. ಈ ಕೋರ್ಸ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅಂದ್ರೆ ಮ್ಯಾನ್ ಪವರ್ ಟು ಕ್ಯಾಟರ್ ದ ನೀಡ್ಸ್ ಆಫ್ ಚಿಲ್ಡ್ರನ್ ವಿತ್ ಹಿಯರಿಂಗ್ ಇಂಪ್ರೂವ್ಮೆಂಟ್ಸ್. ಅಂದ್ರೆ ಈಗ ಹುಡುಗರಿಗೆ, ಮಕ್ಕಳಿಗೆ ಈ ತರ ಪ್ರಾಬ್ಲಮ್ ಇದ್ದಾಗ ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು, ಅವ್ರಿಗೆ ಬೇಕಾಗಿರೋ ಇಂಪ್ರೂವ್ಮೆಂಟ್ಸ್ ಏನ್ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ, ಆ ತರದ ಬಗ್ಗೆ ಸ್ಕೋಪ್ ಕೊಡೋ, ಅದ್ರ ಬಗ್ಗೆ ಟ್ರೈನ್ ಅಪ್ ಮಾಡೋ ಅಂತ ಒಂದು ಡಿಪ್ಲೊಮಾ ಕೋರ್ಸ್ 1 ಇಯರ್ ಕೋರ್ಸ್ ಇರುತ್ತೆ. ಇಲ್ಲೂ ಅಷ್ಟೇ ಯಾವ ತರ ಜಾಬ್ಸ್ ಯಾವ ತರ ಇರುತ್ತೆ ಅಂದ್ರೆ ಟೀಚ್ ಇನ್ ಸ್ಪೆಷಲ್ ಸ್ಕೂಲ್ಸ್, ಅಂದ್ರೆ ಸ್ಕೂಲ್ಗಳಲ್ಲಿ ಮತ್ತೆ BO ಆಫೀಸ್ಗಳಲ್ಲಿ ಈ ತರದವ್ರನ್ನ ಒಬ್ರನ್ನ ಟೀಚರ್ ಆಗಿ ಇಟ್ಕೊಂಡಿರ್ತಾರೆ. ಸಪೋಸ್ ಯಾವ ಸ್ಕೂಲಲ್ಲಿ ಇರ್ತದೆ
ಆ ಥರದ ಅಲ್ಲಿ ಹೋಗಿ ಪಾಠ ಮಾಡೋದಿರ್ಬೋದು, ಮನೆಯಲ್ಲೇ ಹೋಗಿ ಹೇಳ್ಕೊಡೋದಿರ್ಬೋದು, ಈ ಥರ ಪರ್ಸನಲ್ ಆಗಿ ಬೇಕಾದ್ರೆ ಅವರು ಶಾಪ್ ಎಲ್ಲ ಇಡ್ಬೋದು. ಆ ಥರದ್ದು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಈ ಥರದ ಹಿಯರಿಂಗ್ ಅಂಡ್ ಸ್ಪೀಚ್ ಇದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಫೈಂಡ್ ಔಟ್ ಮಾಡೋ ಅಂಥದ್ದೊಂದು ಅವ್ರಿಗೆ ಟ್ರೈನ್ ಅಪ್ ಮಾಡೋ ಅಂತ ಇದೊಂದು ಡಿಪ್ಲೊಮಾ ಕೋರ್ಸ್, ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲ್ ಎಜುಕೇಶನ್ ಅಂತ ಕರೀತಾರೆ. ಇಲ್ಲೂ ಅಷ್ಟೇ ನಿಮಗೆ ಸ್ಟೈಫಂಡ್ ಅಂತೇಳಿ ಎವ್ರಿ ಮಂತ್ 250 ರೂಪೀಸ್ ಕೊಡ್ತಾರೆ, 10 ಮಂತ್ಸ್ ಕೊಡ್ತಾರೆ. ಇನ್ನೊಂದು ಲಾಸ್ಟ್ ಡಿಪ್ಲೊಮಾ ಹಿಯರಿಂಗ್ ಲ್ಯಾಂಗ್ವೇಜ್ ಅಂಡ್ ಸ್ಪೀಚ್ ಅಂತೇಳಿ, ಇದು ಅಷ್ಟೇ 1 ಇಯರ್ ಕೋರ್ಸ್. ಟೋಟಲ್ ಸೀಟ್ಸ್ 30 ಇರ್ತದೆ. ಪ್ರೋಗ್ರಾಮ್ ಟ್ರೈನ್ ಕ್ಲಾಸ್ ಪರ್ಸನ್ಸ್ ಟು ಇಕ್ವಿಪ್ ದೆಮ್ ಬೇಸಿಕ್ ಸ್ಕಿಲ್ಸ್ ಫಾರ್ ಪ್ರೊವೈಡಿಂಗ್ ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿ. ಅಂದ್ರೆ ಅವ್ರಿಗೆ ಸ್ಪೀಚ್ ಮಾಡೋದಿರ್ಬೋದು, ಹಿಯರಿಂಗ್ ಇರ್ಬೋದು, ಕೆಲವು ಸ್ಕಿಲ್ಸ್ ನ ಹೇಳ್ಕೊಡ್ತಾರೆ. ಟ್ರೈನ್ ಅಪ್ ಮಾಡೋದು ಪರ್ಸನ್ಸ್ಗಳನ್ನ, ಆ ತರ ಏನು ಈ ಪ್ರಾಬ್ಲಮ್ ಇರೋ ಅಂತವ್ರಿಗೆ ಏನ್ ಟ್ರೈನ್ ಅಪ್ ಮಾಡೋ ಅಂತ ಒಂದು ಹೇಳ್ಕೊಡೋ ಅಂತ ಒಂದು ಡಿಪ್ಲೊಮಾ ಕೋರ್ಸ್ ಇದು ಅಷ್ಟೇ. ಓನ್ ಆಗಿ ಶಾಪ್ ಬೇಕಾದ್ರೂ ಇರ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಗೈಡೆನ್ಸ್ ಟು ದ ಗ್ರಾಜುಯೇಟ್ಸ್ಗೆ ಟ್ರೈನ್ ಅಪ್ ಮಾಡೋಂಥದ್ದು ಇರ್ಬೋದು. ಆಡಿಯಾಲಜಿ ಅಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪಥಾಲಜಿಸ್ಟ್ ಅಂತಾನು ಕರೀತಾರೆ ಅವ್ರನ್ನ. ಈ ಕೋರ್ಸ್ಗಳು ಅಷ್ಟೇ ನಿಮಗೆ 250 ರೂಪೀಸ್ ಎವ್ರಿ ಮಂತ್ 10 ಮಂತ್ಸ್ ಟ್ರೈಫಂಡ್ ಕೊಡ್ತಾರೆ. ಓನ್ಲಿ 1 ಇಯರ್ ಕೋರ್ಸ್. ಟೋಟಲ್ ಸೀಟ್ಸ್ ಆಲ್ ಓವರ್ ಇಂಡಿಯಾ ಪ್ಲಸ್ ಅಬ್ರಾಡ್ ಎಲ್ಲ ಸೇರಿ 30 ಸೀಟ್ಸ್ ಮಾತ್ರ ಇರುತ್ತೆ. ಇವು 3 ಡಿಪ್ಲೊಮಾ ಕೋರ್ಸ್ಗಳು. ಮತ್ತೆ ಇದರಲ್ಲಿ ನೋಡಿ ಸೀಟ್ ಮೆಟ್ರಿಕ್ಸ್ ಯಾವ ತರ ಇರುತ್ತೆ ಅಂದ್ರೆ, ಜನರಲ್ ಮೆರಿಟ್ಗೆ 12 ಸೀಟ್ ಇರುತ್ತೆ, EWISಗೆ 3 ಸೀಟ್ ಇರುತ್ತೆ, ಶೆಡ್ಯೂಲ್ ಕ್ಯಾಸ್ಟ್ಗೆ 5 ಇರುತ್ತೆ, ಶೆಡ್ಯೂಲ್ ಟ್ರೈಬ್ಗೆ 2 ಸೀಟ್ಸ್, OBC ಅವರಿಗೆ 8 ಸೀಟ್ ಇರುತ್ತೆ. ಟೋಟಲ್ 30 ಸೀಟ್ಸ್ ಇರುತ್ತೆ. ಈ 3 ಡಿಪ್ಲೊಮಾ ಕೋರ್ಸ್ಗೂ ಸೇಮ್ ಸೀಟ್ ಮೆಟ್ರಿಕ್ಸ್. ಇದು ಜನರಲ್ ಮೆರಿಟ್ ಒಟ್ಟು 30 ಸೀಟ್ಸ್ ನ ಈ ತರ ಡಿವೈಡ್ ಮಾಡಿದ್ದಾರೆ. ಅದೇ ರೀತಿ ಫೀಸ್ ಸ್ಟ್ರಕ್ಚರ್ ನೋಡೋಣ. ಅಂದ್ರೆ 1 ಇಯರ್ ಕೋರ್ಸ್ಗೆ ಫೀಸ್ ಎಷ್ಟಾಗುತ್ತೆ ಅಂದ್ರೆ, ಜನರಲ್ನವ್ರಿಗಾದ್ರೆ 11,278, SC ST PWD ಅವ್ರಿಗಾದ್ರೆ 10,615 ರೂಪೀಸ್. ಮತ್ತೆ ಜನರಲ್ ಅದರ್ ಸೆಂಟರ್ಸ್ ಇಂದ ಬರ್ತಾರಲ್ಲ DHLS ಅವ್ರಿಗಾದ್ರೆ 10,562 ರೂಪಾಯಿ ಇರುತ್ತೆ. ಅದರ್ ಸ್ಟಡಿ ಸೆಂಟರ್ಸ್ ಇಂದ ಏನಾದ್ರೆ SC ST PWD ಅವ್ರು ಬಂದ್ರೆ 9,899. ಈ ತರ ಫೀಸ್ ಅಂದ್ರೆ ನಾರ್ಮಲ್ ಫೀಸ್, ಸೆಂಟ್ರಲ್ ಗವರ್ಮೆಂಟ್ ಫಿಕ್ಸ್ ಮಾಡಿರುವಂತ ನಾರ್ಮಲ್ ಫೀಸ್ ಇರುತ್ತೆ. ನಿಮಗೆ ಎವ್ರಿ ಮಂತ್ 250 ಸ್ಟೈಫಂಡ್ ಸಹ ಸಿಗುತ್ತೆ ಈ 3 ಡಿಪ್ಲೊಮಾ ಕೋರ್ಸ್ ಇಂದ. ಅದೇ ರೀತಿ ಈಗ ಡಿಗ್ರಿ ಕೋರ್ಸಿಗೆ ಬರೋಣ. ಬ್ಯಾಚುಲರ್ ಡಿಗ್ರಿ ಪ್ರೋಗ್ರಾಮ್ಸ್ ಅಂತ ಹೇಳಿ ಕರೀತಾರೆ. ಡ್ಯೂರೇಷನ್ 4 ಇಯರ್ಸ್. ಟೋಟಲ್ ಸೀಟ್ಸ್ ಬಂದು 80 ಸೀಟ್ಸ್ ಇರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಆರ್ ಟ್ರೈನ್ ಟು ಎವ್ಯಾಲ್ಯೂಯೇಷನ್ ಇರ್ಬೋದು, ಆ ಪ್ರಾಬ್ಲಮ್ ಇರೋಂಥವ್ರನ್ನ ಡಯಾಗ್ನೈಸ್ ಮಾಡೋಂಥದ್ದು ಇರೋದು, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಿರ್ಬೋದು, ಮ್ಯಾನೇಜ್ಮೆಂಟ್ ಆಫ್ ಕಮ್ಯುನಿಕೇಶನ್ ಡಿಸಾರ್ಡರ್ ಯಾವ ತರ ಇರುತ್ತೆ ಟ್ರೈನ್ ಅಪ್ ಮಾಡೋದು, ಇನ್ಕ್ಲೂಡ್ಸ್ ಥಿಯರಿಟಿಕಲ್ ಅಂಡ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್. ಟೋಟಲ್ ಓವರ್ ಆಲ್ ಸ್ಪೀಚ್ ಅಂಡ್ ಹಿಯರಿಂಗ್ ಪ್ರಾಬ್ಲಮ್ ಇರೋರ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು, ಎವ್ಯಾಲ್ಯೂಯೇಟ್ ಮಾಡೋದಿರ್ಬೋದು, ಡಯಾಗ್ನೈಸ್ ಮಾಡೋದು, ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು, ಮತ್ತೆ ಅವ್ರನ್ನ ಟೋಟಲಿ ಕ್ಯೂರ್ ಮಾಡೋ ಅನ್ನೋ ಒಂದು ಟ್ರೈನ್ ಅಪ್ ಕೊಡೋ ಅಂತ ಒಂದು ಡಿಗ್ರಿ ಕೋರ್ಸ್. ಇದು 4 ಇಯರ್ಸ್ ಇರುತ್ತೆ. ಇಲ್ಲೂ ಅಷ್ಟೇ 80 ಸೀಟ್ಸ್ ಹೇಳಿದ್ನಲ್ವಾ, ಆಲ್ ಓವರ್ ಇಂಡಿಯಾ ಜೊತೆಗೆ ಅಬ್ರಾಡ್ 2 ಸೇರಿ 80 ಸೀಟ್ಸ್ ಇರುತ್ತೆ ಅಷ್ಟೇ. ಇಲ್ಲಿ ಬೇಕಾದ್ರೆ ಡಿಗ್ರಿ ಹೋಲ್ಡರ್ ಸ್ಟಾರ್ಟ್ಸ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡಬಹುದು, ಮತ್ತೆ ಓನ್ ಆಗಿ ಕ್ಲಿನಿಕಲ್ ಹೋಗ್ಬೋದು, ಇಂಡಸ್ಟ್ರಿಯಸ್ಗೆ ಹೋಗ್ಬೋದು, ಆ ಇನ್ಸ್ಟ್ರೂಮೆಂಟ್ಸ್ ರೆಡಿ ಮಾಡುವಂತ ಒಂದು ಇಂಡಸ್ಟ್ರಿಗೆ ಹೋಗ್ಬೋದು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ನಡೆಸಬಹುದು. ಇಲ್ಲಿ ಏನಾಗುತ್ತೆ, ಡಿಗ್ರಿ ಕೋರ್ಸ್ಗೆ ಎವ್ರಿ ಮಂತ್ 800 ರೂಪೀಸ್ ಸ್ಟೈಫಂಡ್ ಕೊಡ್ತಾರೆ. ಅಪ್ ಟು 4 ಇಯರ್ಸ್ ಕೊಡ್ತಾರೆ. ಎವ್ರಿ ಮಂತ್ 800 ರೂಪೀಸ್ ಸ್ಟೈಫಂಡ್ 4 ಇಯರ್ಸ್ ಸಿಗುತ್ತೆ. ಇದರಲ್ಲಿ ಸೀಟ್ ಮೆಟ್ರಿಕ್ಸ್ ನೋಡಿ ಯಾವ ತರ ಇರುತ್ತೆ. ನಾನು ಹೇಳಿದ್ನಲ್ವಾ, ನಮ್ಮ ಕಂಟ್ರಿ ಮತ್ತೆ ಬೇರೆ ಕಂಟ್ರಿ ಎಲ್ಲ ಸೇರ್ಕೊಂಡು 80 ಸೀಟ್ಸ್. ಅದರಲ್ಲೂ ಇಲ್ಲೆಲ್ಲ ಡಿವೈಡ್ ಮಾಡಿದ್ದಾರೆ. ಡಿಪ್ಲೊಮಾ ಇಂದ ಬರೋರಿಗೆ ಎಲ್ಲ ಟೋಟಲ್, ಜನರಲ್ ಅವ್ರಿಗೆ ಎಷ್ಟು, ಮತ್ತೆ ಫಾರಿನ್ ಕಂಟ್ರಿ ಅವ್ರಿಗೆಲ್ಲ ಎಷ್ಟಿರುತ್ತೆ ಸೀಟ್ ಅಂತ ಹೇಳಿ ಇಲ್ಲಿ ಡಿಸ್ಟ್ರಿಬ್ಯೂಷನ್. ಟೋಟಲ್ 80 ಸೀಟ್ಸ್ ಇರುತ್ತೆ. ಇದ್ರ ಫೀಸ್ ಸ್ಟ್ರಕ್ಚರ್ ಏನಂದ್ರೆ, ಮೊದಲನೇ ವರ್ಷ 24,000 ಚಿಲ್ಲರೆ ಇರುತ್ತೆ, 2ನೇ ವರ್ಷ ಮತ್ತೆ 3ನೇ ವರ್ಷ 16,000 ಚಿಲ್ಲರೆ ಇರುತ್ತೆ. ಮತ್ತೆ ಅದೇ ತರ ಇಲ್ಲಿ ಫೀಸ್ ಸ್ಟ್ರಕ್ಚರ್ಸ್ ಹಾಕಿದೀವಿ. ಫಸ್ಟ್ ಇಯರ್ಗೆ ಬೇರೆ ಇರುತ್ತೆ, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಸೇಮ್ ಇರುತ್ತೆ, 4th ಇರುತ್ತೆ. ಅಂತ ಏನ್ ನಾರ್ಮಲ್ ಫೀಸ್ ಇರುತ್ತೆ ಅಷ್ಟೇ, ಏನಂತ ಹೈ ಫೀಸ್ ಏನಿರಲ್ಲ. ಸ್ಟೈಫಂಡ್ ನಿಮ್ಗೆ ಎವ್ರಿ ಮಂತ್ 800 ರೂಪೀಸ್ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಇನ್ನೊಂದು ಲಾಸ್ಟ್, ಬ್ಯಾಚುಲರ್ ಆಫ್ ಎಜುಕೇಶನ್ ಸ್ಪೆಷಲ್ ಎಜುಕೇಶನ್ ಅಂತೇಳಿ, ಇದು ಓನ್ಲಿ 2 ಇಯರ್ಸ್ ಕೋರ್ಸ್. ಟೋಟಲ್ ಸೀಟ್ಸ್ ಬಂದು 20 ಸೀಟ್ಸ್ ಅಷ್ಟೇ. 20 ಸೀಟ್ ಇರ್ತದೆ, ಜಾಸ್ತಿ ಸೀಟ್ ಇರೋದಿಲ್ಲ. 2 ವರ್ಷದ ಕೋರ್ಸ್ ಇದು. ಇದರಲ್ಲಿ ಏನಂದ್ರೆ ಸ್ಪೆಷಲ್ ಪ್ರೋಗ್ರಾಮ್ ಅಂದ್ರೆ
ಎಜುಕೇಟ್ ಮಾಡೋದು ಅಂದ್ರೆ ಈಗ ಸ್ಕೂಲಲ್ಲಿ ಯಾರೋ ಒಬ್ಬ ಸ್ಪೀಚ್ ಅಂಡ್ ಹಿಯರಿಂಗ್ ಪ್ರಾಬ್ಲಮ್ ಇರೋ ಹುಡುಗ ಇದ್ರೆ ಅವನ್ನ ಹೋಗಿ ಎಜುಕೇಟ್ ಮಾಡೋದು ಯಾವ ರೀತಿ, ಮತ್ತೆ ಅವನಿಗೆ ಐಡೆಂಟಿಫೈ ಮಾಡೋದು, ಮತ್ತೆ ಎಜುಕೇಶನ್ ಫಾರ್ ಆಲ್ ಅಂದ್ರೆ ಅವನಿಗೆ ಎಜುಕೇಶನ್ ಆ ತರ ಸಮಸ್ಯೆ ಇರೋರಿಗೆ ಎಜುಕೇಶನ್ ಕೊಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪೆಷಲ್ ಎಜುಕೇಶನ್ ಕೊಡ್ತಾ ಹೋಗ್ತಾರೆ. ಇಲ್ಲೂ ಅಷ್ಟೇ ಡಿಗ್ರಿ ಹೋಲ್ಡರ್ಗೆ ತರ ಇಲ್ಲಿ ಕೆಲಸ ಮಾಡ್ಬೋದು. ಸ್ಪೆಷಲ್ ಟೀಚರ್ಸ್ ಅಂತ ಹೇಳಿ ಕರೀತಾರೆ. ಒಂದೊಂದು BO ಆಫೀಸಲ್ಲೂ ಸಹ ಈ ತರ ಒಬ್ಬೊಬ್ರು ಇರ್ತಾರೆ. ಅದೇ ರೀತಿ ಸ್ಪೆಷಲ್ ಆಗಿ ಓಪನ್ ಹೋಮ್ ಬೇಸ್ಡ್, ಮತ್ತೆ ಕೆಲವು ಕಡೆ ಸ್ಕೂಲಲ್ಲಿ ಹೋಗಿ ಕ್ಲಾಸ್ ಮಾಡ್ತಾರೆ, ಕೆಲವು ಸಲ ಮನೆಗೆ ಹೋಗಿ ಹೇಳ್ಕೊಡ್ಬೇಕಾಗುತ್ತೆ. ಅವರೆಲ್ಲ ಆ ತರದ್ದೆಲ್ಲ ಇವರು ಈ 2 years ಡಿಗ್ರಿ ಪ್ರೋಗ್ರಾಮ್ ಅಲ್ಲಿ ಕೋಚಿಂಗ್ ಕೊಡ್ತಾ ಹೋಗ್ತಾರೆ. ಇಲ್ಲೂ ಅಷ್ಟೇ ನಿಮ್ಗೆ 2 years ಎವ್ರಿ ಮಂತ್ 400 rupees ಸ್ಟೈಫೆಂಡ್ ಕೊಡ್ತಾ ಹೋಗ್ತಾರೆ. ಇಲ್ಲೂ ಅಷ್ಟೇ ಸೀಟ್ ಮೆಟ್ರಿಕ್ಸ್ ನೋಡಿ, ಇರೋದು 20 seats. ಜನರಲ್ ಅವ್ರಿಗೆ ಮತ್ತೆ ಫಿಸಿಕಲಿ ಡಿಸೇಬಲ್ ಇರೋರಿಗೆ ಒಟ್ಟು 8 seat ಇರುತ್ತೆ. ಎಕನಾಮಿಕಲಿ ವೀಕರ್ಸ್ಗೆ 2, ಟೋಟಲ್ 20 seats ನ ಎಲ್ಲ ಕ್ಯಾಸ್ಟ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. 20 seats ಮಾತ್ರ ಇರೋದು. 2 years ಡಿಗ್ರಿ ಪ್ರೋಗ್ರಾಮ್ ಇದು. ಇಲ್ಲಿ ಕೋರ್ಸ್ ಫೀಸ್ ನೋಡಿ, ಇದಕ್ಕಾದ್ರೆ ಎಷ್ಟು ಬರುತ್ತೆ ಅಂದ್ರೆ 14,223 ಫಸ್ಟ್ ಇಯರ್, ಸೆಕೆಂಡ್ ಇಯರ್ 8,093 ಬರುತ್ತೆ. SC ST ಮತ್ತೆ PWD ಅವರಿಗೆ 12,000 ಸಮಥಿಂಗ್, ಮತ್ತೆ ಸೆಕೆಂಡ್ ಇಯರ್ 7,000. ಅದೇ ರೀತಿ ಅದರ್ಸ್ ಇಂಡಿಯನ್ ಇದಕ್ಕೆ ಫೀಸ್ ಎಲ್ಲ ಕಮ್ಮಿ ಇದೆ. ಟೋಟಲ್ ಆಗಿ ನಿಮಗೆ ನಾರ್ಮಲ್ ಫೀಸ್ ಅಲ್ಲೇ ಇದು ಕಾಲೇಜ್ ರನ್ ಆಗ್ತಾ ಇದೆ. ಈ ಕಾಲೇಜಿಗೆ ನೀವು ಸೇರ್ಬೇಕಂದ್ರೆ ಎಲಿಜಿಬಿಲಿಟಿ ಕ್ರಿಟೀರಿಯಾ ಅಂತ ಅಂದ್ರೆ ಸೆಕೆಂಡ್ PUC ಪಾಸ್ ಆಗಿರ್ಬೇಕು, 50% ಮಾರ್ಕ್ಸ್ ಇರಬೇಕು PCMB ನಲ್ಲಿ. ಅದೇ SC ST ಅವ್ರಿಗಾದ್ರೆ 45% ಇರಬೇಕು. ಒಂದು ಕಂಡೀಷನ್ ಏನ್ ಹೇಳ್ತಾನೆ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಜೊತೆ ಬಯಾಲಜಿನಾರ ಓದಿರ್ಬೋದು, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್, ಸ್ಟಾಟಿಸ್ಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಸೈಕಾಲಜಿ, ಮತ್ತೆ ಇದು ಯಾವ್ದಾದ್ರು ಸರಿ ಇಷ್ಟರಲ್ಲಿ ಒಟ್ಟು 3 ಕೋರ್ಸ್ ಓದಿರ್ಲೇಬೇಕು. ಫಿಸಿಕ್ಸ್ ಕೆಮಿಸ್ಟ್ರಿ ಜೊತೆ ಬಯಾಲಜಿ ಓದಿದ್ರು ಆಗುತ್ತೆ, ಮ್ಯಾಥ್ಸ್ ಆದ್ರೂ ಆಗುತ್ತೆ, ಕಂಪ್ಯೂಟರ್ ಸೈನ್ಸ್ ಆಗುತ್ತೆ. ಇಲ್ಲ PCM ಓದಿದ್ರು ಸಾಕು, ಈ ಕೋರ್ಸ್ಗೆ ಎಲಿಜಿಬಲ್ ಆಗ್ತೀರಿ. ಇದ್ರ ಸೆಲೆಕ್ಷನ್ ಯಾವ ರೀತಿ ನಡೆಯುತ್ತೆ ಅಂದ್ರೆ, ಒಂದು ಎಂಟ್ರೆನ್ಸ್ ಎಕ್ಸಾಮ್ ನಡೆಯುತ್ತೆ. ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಹೇಳಿ ಒಂದು ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮ್ ನ ನೀವು ತಗೊಂಡು ಅದರಲ್ಲಿ ನೀವು ಸೆಲೆಕ್ಟ್ ಆದ್ರೆ ಮೆರಿಟ್ ಪ್ರಕಾರ ಇಲ್ಲಿಗೆ ಅಡ್ಮಿಷನ್ ಕೊಡ್ತಾ ಹೋಗ್ತಾನೆ. ಇದ್ರದ್ದು ಎಕ್ಸಾಮ್ ಯಾವಾಗ ನಡೀತಾ ಇದೆ ಅಂದ್ರೆ, ಅಪ್ಲಿಕೇಶನ್ ಓಪನ್ ಡೇಟ್ ಬಂದು ಮಾರ್ಚ್ 3ನೇ ತಾರೀಕಿಗೆ ಓಪನ್ ಆಗಿದೆ. ಅಪ್ಲಿಕೇಶನ್ ಈಗ ಆಲ್ರೆಡಿ ನೀವು ಇಂಟ್ರೆಸ್ಟ್ ಇರೋರು ಈ ಕೋರ್ಸ್ಗೆ ಮಾರ್ಚ್ 3ರಿಂದ ಅಪ್ಲಿಕೇಶನ್ ಓಪನ್ ಇದೆ, ಹಾಕ್ಬೋದು. ಅಪ್ಲಿಕೇಶನ್ ಕ್ಲೋಸ್ ಆಗೋ ಡೇಟ್ ಏನಂದ್ರೆ May 15th ಇದ್ರ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಎಕ್ಸಾಮ್ ಬಂದು May 28 ನಡೆಯುತ್ತೆ. May 28 ಇದ್ರ ಎಕ್ಸಾಮ್ ನಡೆಯುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ OBC ಅವ್ರಿಗೆ 1,625 rupees, SC ST PWD ಅವ್ರಿಗೆ 1,225 rupees ಫೀಸ್ ಇರ್ತದೆ. ಅಡ್ಮಿಷನ್ ಬೇಸ್ಡ್ ಆನ್ ಮಾರ್ಕ್ಸ್ ಆಬ್ಟೈನ್ಡ್ ಇಂದ ಎಂಟ್ರೆನ್ಸ್ ಎಕ್ಸಾಮ್. ನಾನು ಹೇಳಿದಲ್ವಾ, ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತೇಳಿ ಆ ಎಕ್ಸಾಮ್ ತಗೊಂಡು ನೀವು ಅದ್ರಲ್ಲಿ ಬರೋ ಮಾರ್ಕ್ಸ್ ಮೇಲೆ ನಿಮಗೆ ಸೀಟ್ಸ್ ನ ಕೊಡ್ತಾ ಹೋಗ್ತಾರೆ. ಪ್ಲೇಸ್ಮೆಂಟ್ಸ್ ನೋಡಿ ಎಲ್ಲೆಲ್ಲಿ ಆಗ್ತದೆ ಅಂತಂದ್ರೆ, ಆಪಲ್ ಅಪಾರ್ಚುನಿಟೀಸ್ ಮತ್ತೆ ವೇರಿಯಸ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಕಾಲೇಜ್ಗಳು ಇರ್ತದೆ, ಹಾಸ್ಪಿಟಲ್ಗಳು ಇರ್ತದೆ, ಮತ್ತೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಇರ್ತವೆ. ಅಲ್ಲೆಲ್ಲ ಹೋಗಿ ನೀವು ಇದ್ರ ಬಗ್ಗೆ ಕೆಲಸ ಮಾಡೋದಕ್ಕೆ ನಿಮಗೆ ಪ್ಲೇಸ್ಮೆಂಟ್ ಸಿಗುತ್ತೆ. ಒಂದು ಉತ್ತಮವಾದ ಕೋರ್ಸು, ಮತ್ತೆ ನಮ್ಮ ಇಂಡಿಯಾದ